ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೆಲ್ಲರೂ ಕೂಡ ನಾಳೆ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮಿಗೆ ಪ್ರಿಪ್ರೇಷನ್ನ ನಡೆಸ್ತಾ ಇದ್ದೀರಿ. 4 ಮಾರ್ಕ್ಸು 8 ಮಾರ್ಕ್ಸು ಇಂಪಾರ್ಟೆಂಟ್ ಆಗಿ ಯಾವುದು ಓದಬೇಕು ಅನ್ನೋದನ್ನು ಕೊಟ್ಟಿದ್ದೀನಿ. 2 ಮಾರ್ಕ್ಸಿಗೆ ಆಲ್ರೆಡಿ ಹೇಳಿದ್ದೆ ಇಫ್ ಪಾಸಿಬಲ್ ಕೊಡ್ತೀನಿ ಅಂತ ಹೇಳ್ಕೊಂಡು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ಸಲ್ಲಿ 2 ಮಾರ್ಕ್ಸಿಂದ ಏನು ಕ್ವಶನ್ಸ್ ಬಂದಿದೆಯೋ ಅದೇ ಇಂಪಾರ್ಟೆಂಟು. ಅದ್ರ ಜೊತೆಗೆ 2025 ಮತ್ತು 2024 ಆ್ಯನುವಲ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳಿದೆ, ಅದನ್ನು ಕೂಡ ಗಮನ ಹರಿಸಬೇಕು. ಸಾಧ್ಯವಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಕ್ವಶನ್ ನಂಬರ್ 34 ಆರ್ 35 2 ನಂಬರಲ್ಲಿ ಬರುತ್ತೆ. ಆಲ್ರೆಡಿ ಹೇಳಿದ್ದೀನಿ, ಮಾರ್ಕೆಟಿಂಗ್ ಚಾಪ್ಟರ್ ಮೇಲೆ 4 ಮಾರ್ಕ್ಸಿನ 2 ಕ್ವಶನ್ಸನ್ನು ಕೇಳ್ತಾರೆ. ಆ 2 ಕ್ವಶನ್ಸಲ್ಲಿ ಯಾವ್ಯಾವ ಥಿಯರಿ ಕ್ವಶನ್ಸ್ ಬರುತ್ತಂತ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ 4 ಮಾರ್ಕ್ಸ್ ಲಿಸ್ಟಲ್ಲಿ. ಅದರಲ್ಲಿ ಅಪ್ಲೈಡ್ ಕ್ವಶನ್ಸ್ ಅಂತ ಕೊಟ್ಟಿದ್ದೀನಿ ಅಲ್ವಾ ಮಕ್ಕಳೇ. ಅಪ್ಲೈಡ್ ಕ್ವಶನ್ಸ್ಗಳನ್ನ ಹೇಗೆ ಕೇಳ್ತಾರೆ, ಇಲ್ಲಿ ಕೊಟ್ಟಿರುವಂಥದ್ದೇ ಕೇಳ್ತಾರಾ ಅಥವಾ ಬೇರೆ ಯಾವ್ದು ಕೇಳ್ತಾರೆ, ನಮಗೆ ಯಾವ್ಯಾವ ಸೇಲ್ಸ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಗೊತ್ತಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಎಂಡ್ವರೆಗೂ ಕರೆಕ್ಟಾಗಿ ಈ ವಿಡಿಯೋನ ವಾಚ್ ಮಾಡಿದ್ದೆ ಆದರೆ 4 ಮಾರ್ಕ್ಸ್ ನಿಮಗೆ ಹೋಗೋಕ್ಕೆ ಚಾನ್ಸೇ ಇಲ್ಲ, 100% ಬರುತ್ತೆ. ಯಾಕಂತ ಹೇಳಿದ್ರೆ ಒಂದು ಈ ರೀತಿ ಕೊಟ್ಟು ಇದು ಯಾವುದು ಇಲ್ಲಿ ಕೊಟ್ಟಿದ್ದಾರಲ್ಲ ಸೆಂಟೆನ್ಸು, ಈ ಸೆಂಟೆನ್ಸನ್ನು ಓದ್ಕೊಂಡು ಇದು ಯಾವ ಸೇಲ್ಸ್ ಪ್ರಮೋಷನಲ್ ಆ್ಯಕ್ಟಿವಿಟಿ ಅಂತ ಕಂಡು ಹಿಡಿದು ಬರೀಬೇಕು. ಇಲ್ಲ ಅವರು ಡೈರೆಕ್ಟಾಗಿ ಒಂದಿಷ್ಟು ಸೇಲ್ಸ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ನ ಬರೀರಿ ಅಂತ ಅವರೇ ಡೈರೆಕ್ಟಾಗಿ ಕೇಳ್ತಾರೆ. ಸೊ ಹಾಗೂ ಹೀಗೂ 2 ಥರನೂ ಕೂಡ ಈ ಕ್ವಶನ್ ನಿಮಗೆ ಯೂಸ್ ಆಗುತ್ತೆ. ಒಂದು ಫೈಂಡ್ ಔಟ್ ಮಾಡಿ ಐಡೆಂಟಿಫೈ ಮಾಡಿ ಬರೆಯೋದು, ಇಲ್ಲ ಅವರು ಡೈರೆಕ್ಟಾಗಿ ಬರೀರಪ್ಪ ನೀವು ಎಕ್ಸ್ಪ್ಲೈನ್ 4 ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ ಆವಾಗಲೂ ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಟಾಪಿಕ್ನ ಎಂಡ್ವರೆಗೂ ವಾಚ್ ಮಾಡಬೇಕು. ಏನು ಸೇಲ್ಸ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ, ನೀವು ಬಿಸ್ನೆಸ್ ಮ್ಯಾನ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ನಿಮ್ಮ ಬಿಸ್ನೆಸ್ಸನ್ನು ನೀವು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಬಿಸ್ನೆಸ್ ಮಾಡ್ತಾ ಹೋದರೆ ಆಗಲ್ಲ. ನಿಮ್ಮಲ್ಲಿರುವಂತಹ ಪ್ರಾಡಕ್ಟ್ಸ್ಗಳು, ಗೂಡ್ಸ್ಗಳು, ಥಿಂಗ್ಸ್ಗಳು ಸೇಲ್ ಆಗಬೇಕು ಅಂತ ಹೇಳಿದ್ರೆ ಕಸ್ಟಮರ್ಸಿಗೆ ರಿಬೇಟ್ ಕೊಡಬೇಕು, ಡಿಸ್ಕೌಂಟ್ ಕೊಡಬೇಕು, ರೀಫಂಡ್ ಕೊಡಬೇಕು, ಆಫರ್ ಕೊಡಬೇಕು, ಬೈ ಟು ಗೆಟ್ 1 ಫ್ರೀ ಕೊಡಬೇಕು ಅಲ್ವಾ, ಎಕ್ಸ್ಟ್ರಾ ಕೊಡಬೇಕು. ಸೊ ಈ ರೀತಿಯಾಗಿ ಏನೇನೇನೇನೋ ಆಫರ್ಗಳನ್ನ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥದ್ದನ್ನು ಕಂಡು ಹಿಡ್ಕೊಂಡು ಅದು ಯಾವ ಆಫರು ಅಂತ ಹೇಳ್ಕೊಂಡು ನೀವು ಬರೆದ್ರೆ ಆಯಿತು. ಹಾಗಾದರೆ ಕಂಡು ಹಿಡಿಯೋದು ಹೇಗೆ ಮೇಡಮ್ ಅಂತ ನಿಮ್ಮ ಕ್ವಶನ್ ನೋಡಿ. ಆಫರಿಂಗ್ ಎ ಪ್ರಾಡಕ್ಟ್ಸ್ ಎಟ್ ಸ್ಪೆಷಲ್ ಪ್ರೈಸಸ್ ಅಂತ ಇದ್ದರೆ, ಆಫರಿಂಗ್ ಎ ಪ್ರಾಡಕ್ಟ್ ಎಟ್ ಸ್ಪೆಷಲ್ ಪ್ರೈಸ್ ಅಂತ ಇದ್ದರೆ ರಿಬೇಟ್. ಓಕೆನಾ. ಸೊ ಇಲ್ಲಿಗೆ ಬನ್ನಿ, ನಿಮಗೆ 35ಅಲ್ಲಿ ಇದು ಪ್ರಿಪ್ರೇಟ್ರಿ ಎಕ್ಸಾಮ್ 1ನಲ್ಲಿ ಕೇಳಿರುವಂತಹ ಕ್ವಶನು. ಇಲ್ಲಿ ನೋಡಿ, ಎ ಕಾರ್ ಮ್ಯಾನುಫ್ಯಾಕ್ಚರರ್ ಆಫರ್ಸ್ ಟು ಸೆಲ್ ಎ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಆಫ್ ಎ ಕಾರ್ ಎಟ್ ಎ ರಿಬೇಟ್. ಕ್ವಶನಲ್ಲೇ ಇದೆ ರಿಬೇಟ್, ಬಟ್ ಎಲ್ಲ ಟೈಮು ಹೀಗೆ ಕೊಡಲ್ಲ ರಿಬೇಟ್ ಅಂತ. ರಿಬೇಟ್ ಆಫ್ ₹10,000 ಫಾರ್ ಎ ಲಿಮಿಟೆಡ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ನಾನಿಲ್ಲಿ ನಿಮಗೆ ರಿಬೇಟಿಗೆ ಒಂದು ಎಕ್ಸಾಂಪಲ್ನ ಕೊಟ್ಟಿರೋದು ಕೂಡ, ಎ ಕಾರ್ ಮ್ಯಾನುಫ್ಯಾಕ್ಚರರ್ ಆಫರ್ ಟು ಸೆಲ್ ಎ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಆಫ್ ಕಾರ್ ಎಟ್ ಎ ಡಿಸ್ಕೌಂಟ್ ಆಫ್ ₹10,000 ಫಾರ್ ಎ ಲಿಮಿಟೆಡ್ ಪೀರಿಯಡ್. ಓಕೆನಾ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾರ್ ಎಟ್ ಎ ರಿಬೇಟ್ ಅಂತ ಕೊಟ್ಬಿಟ್ಟಿದ್ದಾರೆ ಅವರು. ಸೊ ಆನ್ಸರು ರಿಬೇಟ್. ಓಕೆ ಅಲ್ವಾ. ನೆಕ್ಸ್ಟು ಸೆಕೆಂಡು, ಪ್ಯಾಕ್ ಆಫ್ ಎ ½ kg ಆಫ್ ರೈಸ್ ವಿತ್ ಪರ್ಚೇಸ್ ಆಫ್ ಎ ಬ್ಯಾಗ್ ಆಫ್ ವೀಟ್ ಫ್ಲೋರ್ ಅಂತ ಇದೆ. ನೀವು ಇದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಒಂದೊಂದು ಮೀನಿಂಗ್ ಕೊಟ್ಬಿಡ್ತೀನಿ, ಮೀನಿಂಗ್ ನೋಡಿಕೊಂಡು ನೀವೇ ಫೈಂಡ್ ಔಟ್ ಮಾಡ್ತಾ ಹೋಗಿ. ಡಿಸ್ಕೌಂಟ್ ಅಂತ ಹೇಳಿದ್ರೆ ಆಫರಿಂಗ್ ಎ ಪ್ರಾಡಕ್ಟ್ಸ್ ಎಟ್ ಲೆಸ್ ದ್ಯಾನ್ ಲಿಸ್ಟ್ ಪ್ರೈಸ್. ಡಿಸ್ಕೌಂಟ್ ಅಂತ ಹೇಳಿದ್ರೆ ಏನು, ಪ್ರಾಡಕ್ಟಿನ ವ್ಯಾಲ್ಯೂ ಎಷ್ಟಿದೆಯೋ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಲಿಸ್ಟ್ ಪ್ರೈಸಲ್ಲಿ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್, ಎ ಶರ್ಟ್ ಮಾರ್ಕೆಟರ್ಸ್ ಆಫರ್ ಆಫ್ 40% ಡಿಸ್ಕೌಂಟ್ ಅಂತ ಅವರೇ ಕೊಡ್ತಾರೆ. ರೀಫಂಡ್ ಅಂತ ಹೇಳಿದ್ರೆ ರೀಫಂಡಿಂಗ್ಗೆ ಪಾರ್ಟ್ ಆಫ್ ಪ್ರೈಸು. ಕಾಮನ್ ಆಗಿ ಇದು ಹೋಟೆಲ್ಗಳಲ್ಲೆಲ್ಲ ಹಾಕಿರ್ತಾರೆ ನೋಡಿ, ರೀಫಂಡ್ ಮಾಡ್ತೀವಿ ಅಂತ ಅಲ್ವಾ. ಸೊ ಆ ಥರ. ಯೂಸೆಬಲ್ ಬೆನಿಫಿಟ್ ಅಂತ ಹೇಳಿದ್ರೆ ಹಾಲಿಡೇ ಪ್ಯಾಕೇಜ್ ಅಂತ ಎಲ್ಲಾದರೂ ಇದ್ದರೆ ಅದು ಯೂಸೆಬಲ್ ಬೆನಿಫಿಟ್ಟು. ಸಿಂಪಲ್ಲಾಗಿ ಕೊಟ್ಟಿದ್ದೀವಿ 1 ಲೈನ್ ಮೀನಿಂಗು. ಪ್ರಾಡಕ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ರೈಸನ್ನು ಕೊಡ್ತೀವಿ, ವೀಟ್ ಫ್ಲೋರ್ನ ನೀವು ಪರ್ಚೇಸ್ ಮಾಡಿದರೆ, ಪರ್ಚೇಸ್ ಆಫ್ ಎ ಬ್ಯಾಗ್ ಆಫ್ ವೀಟ್ ಫ್ಲೋರ್ ರೈಸ್ ½ kg ರೈಸ್ ಫ್ರೀ ಅಂತ ಕೊಟ್ಟರೆ ಅದು ಪ್ರಾಡಕ್ಟ್ ಕಾಂಬಿನೇಷನ್ನು. ಕ್ವಾಂಟಿಟಿ ಗಿಫ್ಟ್ ಅಂತ ಹೇಳಿದ್ರೆ ಬೈ ಟು ಗೆಟ್ 1 ಫ್ರೀ, ಅಥವಾ ಈ ಶೇವಿಂಗ್ ಕ್ರೀಮ್ಸ್ ಆಫರ್ಸ್ ಎಟ್ 40% ಎಕ್ಸ್ಟ್ರಾ ಅನ್ನೋ ವರ್ಡ್ ನೆನ್ಪಿಟ್ಕೊಳ್ಳಿ. ಎಕ್ಸ್ಟ್ರಾ ಅಂತ ಕೊಟ್ಟರೆ ಅದು ಕ್ವಾಂಟಿಟಿ ಗಿಫ್ಟು. ಯಾಕೆ ಹೇಳಿ, ಗೂಡ್ಸ್ ಅನ್ನೋದು ಅದಕ್ಕೊಂದಿಷ್ಟು ಕ್ವಾಂಟಿಟಿ ಅಂತಿರುತ್ತೆ, 50 ಗ್ರಾಮ್ಸು 100 ಗ್ರಾಮ್ಸು kg ಹೀಗೆಲ್ಲ ಇರುತ್ತೆ. ಸೊ ಅದೇ ಎಕ್ಸ್ಟ್ರಾ ಆಯಿತು ಅಂತ ಹೇಳಿದ್ರೆ ಅದು ಕ್ವಾಂಟಿಟಿಯಲ್ಲಿ ಜಾಸ್ತಿ ಆಗೋದು ಕ್ವಾಂಟಿಟಿ ಗಿಫ್ಟು. ಇನ್ಸ್ಟ್ಯಾಂಟ್ ಡ್ರಾಸ್ ಅಂತ ಹೇಳಿದ್ರೆ ಸ್ಕ್ರ್ಯಾಚ್ ಎ ಕಾರ್ಡ್, ತಕ್ಷಣ ಎಲ್ಲೋ ಒಂದು ಇದಿಟ್ಟಿರ್ತಾರೆ, ಏನು ಮಾಡೋದು, ಕಾರ್ಡನ್ನು ಸ್ಕ್ರ್ಯಾಚ್ ಮಾಡೋದು, ಅಲ್ಲೇ ಟಿವಿನೋ ರೆಫ್ರಿಜರೇಟರೋ ಕೊಡ್ತೀವಿ ಅಂತ ಕೊಟ್ಬಿಡ್ತಾರೆ, ಅದು ಇನ್ಸ್ಟ್ಯಾಂಟ್ ಡ್ರಾಸು. ಲಕ್ಕಿ ಡ್ರಾ ಅಂತ ಹೇಳಿದ್ರೆ ದ ಆಫರ್ ಆಫ್ ಎ ಬಾತಿಂಗ್ ಸೋಪ್ ಟು ವಿನ್ ಎ ಗೋಲ್ಡ್ ಕಾಯಿನು. ಸೋಪಲ್ಲಿ ಗೋಲ್ಡ್ ಕಾಯಿನ್ ಇರುತ್ತೆ ಅಂತ ಹೇಳ್ಕೊಂಡು ಲಕ್ಕಿ ಡ್ರಾ ಕೂಪನ್ನ ಕೊಡ್ತಾರಲ್ಲ ಆ ಥರದ್ದು. ಓಕೆನಾ.
ಫ್ರೀ ಸ್ಯಾಂಪಲ್ ಅಂತ ಹೇಳಿದ್ರೆ ಆಫರ್ ಆಫ್ ದ ಸ್ಯಾಂಪಲ್ ಆಫ್ ಎ ಪ್ರಾಡಕ್ಟು. ನಮ್ಮ ಗೂಡ್ಸು ಚೆನ್ನಾಗಿ ಸೇಲ್ ಆಗಬೇಕು ಅಂತ ಹೇಳ್ಕೊಂಡು ಸ್ಟಾರ್ಟಿಂಗ್ ಒಂದಿಷ್ಟು ಸ್ಯಾಂಪ್ಲಿಂಗು ಗೂಡ್ಸ್ ಅಂತ ಇಟ್ಕೊಂಡಿರ್ತೀವಿ. ಅದಕ್ಕೆ ನಾವು ಯಾವುದೇ ರೀತಿ ಅಮೌಂಟನ್ನು ತೊಗೊಳ್ಳಲ್ಲ, ಫ್ರೀಯಾಗೆ ಸೇಲ್ ಮಾಡ್ತಾ ಇರ್ತೀವಿ. ಹಾಗಾಗಿ ಅದು ಫ್ರೀ ಸ್ಯಾಂಪಲ್ಸು. ಫುಲ್ ಫೈನಾನ್ಸ್ ಅಂತ ಹೇಳಿದ್ರೆ ನಾವು ಕಸ್ಟಮರ್ಸು ನಮ್ಮ ಹತ್ರ ಒಂದು ಗೂಡ್ಸನ್ನ ಪರ್ಚೇಸ್ ಮಾಡಿದ್ರೆ ತಕ್ಷಣ ಒಂದೇ ಸಲಕ್ಕೆ ದುಡ್ಡು ಕಟ್ಟಿ ಅಂತ ಹೇಳಲ್ಲ, ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಿ ಅಂತ ಹೇಳ್ತೀವಲ್ಲ, ಅದು ಫುಲ್ ಫೈನಾನ್ಸು. ನಿಮಗೇನಾದ್ರು ಕೊಟ್ಟಿರೋ ಸೆಂಟೆನ್ಸಲ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಬಂತು ಅಂತ ಹೇಳಿದ್ರೆ ಫುಲ್ ಫೈನಾನ್ಸ್ ಅಂತಲೇ ಬರೀಬೇಕು. ಕಾಂಟೆಸ್ಟ್ ಅಂತ ಹೇಳಿದ್ರೆ ಸಮ್ಟೈಮ್ ಕಾಂಪಿಟೇಟಿವ್ ಈವೆಂಟ್ಸ್ಗಳನ್ನೆಲ್ಲ ಮಾಡಿಬಿಟ್ಟು ಗಿಫ್ಟನ್ನು ಕೊಡೋ ಅಂಥದ್ದು, ಗೂಡ್ಸನ್ನ ಕೊಡೋ ಅಂಥದ್ದು ಮಾಡ್ತಾರಲ್ಲ, ಅದು ಕಾಂಟೆಸ್ಟು. ಈಗ ಡೈರೆಕ್ಟಾಗಿ ಕ್ವಶನಿಗೆ ಬರೋಣ. ಆನ್ಸರ್ ಮಾಡುವಾಗ ಗೊತ್ತಾಗುತ್ತೆ. ಎ ಕಾರ್ ಮ್ಯಾನುಫ್ಯಾಕ್ಚರರ್ ಆಫರ್ಸ್ ಟು ಸೆಲ್ ಎ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಆಫ್ ಎ ಕಾರ್ ಎಟ್ ಎ ರಿಬೇಟ್ ಆಫ್ ₹10,000 ಫಾರ್ ಎ ಲಿಮಿಟೆಡ್ ಪೀರಿಯಡ್. ಅವರೇ ಕೊಟ್ಟಿದ್ದಾರೆ ರಿಬೇಟ್ ಅಂತಲೇ ಬರೀರಿ. ಈಗ ಪ್ಯಾಕ್ ಆಫ್ ½ kg ಆಫ್ ರೈಸ್ ವಿತ್ ದ ಪರ್ಚೇಸ್ ಆಫ್ ಎ ಬ್ಯಾಗ್ ಆಫ್ ವೀಟ್ ಫ್ಲೋರ್ ಅಂತಿದೆ. ವೀಟ್ ಫ್ಲೋರ್ ಜೊತೆಗೆ ½ kg ರೈಸು ಪ್ಯಾಕ್ ಮಾಡ್ತಾರಂತೆ. ಹಾಗಾದರೆ ಏನು, ಒಂದು ಗೂಡ್ಸಿನ ಜೊತೆಗೆ ಇನ್ನೊಂದು ಗೂಡ್ಸು, 2 ಗೂಡ್ಸು ಕಂಬೈನ್ ಆಯಿತು. ಅದಕ್ಕೆ ನಾವೇನಂತ ಕರಿತೀವಿ, ಪ್ರಾಡಕ್ಟ್ ಕಾಂಬಿನೇಷನ್ ಅಂತ ಕರಿತೀವಿ. ನೀವು ಇಲ್ಲಿ ಇದ್ರ ಮುಂದೆ ಪ್ರಾಡಕ್ಟ್ ಕಾಂಬಿನೇಷನ್ ಅಂತ ಬರೋದು 1 ಮಾರ್ಕ್ ಸಿಗುತ್ತೆ. ಎ ಶೇವಿಂಗ್ ಕ್ರೀಮ್ ಆಫರ್ ಆಫ್ 40% ಎಕ್ಸ್ಟ್ರಾ ಅಂತ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಎಕ್ಸ್ಟ್ರಾ ಅಥವಾ ಬೈ 2 get 1 ಫ್ರೀ ಅಂತ ಬಂತು ಅಂತ ಹೇಳಿದ್ರೆ ಕ್ವಾಂಟಿಟಿ ಗಿಫ್ಟ್ ಅಂತ ಬರೀಬೇಕು. ನೀವಿಲ್ಲಿ ಕ್ವಾಂಟಿಟಿ ಗಿಫ್ಟ್ ಅಂತ ಬರೆದ್ರೆ ಆಯಿತು. ಇಲ್ಲಿ ಬಂತು ನೋಡಿ, ಸ್ಕ್ರ್ಯಾಚ್ ಎ ಕಾರ್ಡ್. ಕರೆಕ್ಟಾ? ಸ್ಕ್ರ್ಯಾಚ್ ಎ ಕಾರ್ಡ್ ಅಂತ ಬಂದರೆ ಏನಂತ ಬರೀಬೇಕು ಅಂತ ಹೇಳಿದ್ದೀನಿ, ಇನ್ಸ್ಟ್ಯಾಂಟ್ ಡ್ರಾಸ್. ಸ್ಕ್ರ್ಯಾಚ್ ಎ ಕಾರ್ಡ್ ಅಂತ ಹೇಳಿದ್ರೆ ಇನ್ಸ್ಟ್ಯಾಂಟ್ ಕಾರ್ಡ್. ಲಕ್ಕಿ ಡ್ರಾಕು ಇನ್ಸ್ಟ್ಯಾಂಟ್ ಡ್ರಾಸ್ಗೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇನ್ಸ್ಟ್ಯಾಂಟ್ ಡ್ರಾಸ್ ಅಂತ ಹೇಳಿದ್ರೆ ಕಾರ್ಡನ್ನು ಸ್ಕ್ರ್ಯಾಚ್ ಮಾಡೋದು. ಲಕ್ಕಿ ಡ್ರಾ ಅಂತ ಹೇಳಿದ್ರೆ ಒಂದು ಗೂಡ್ಸ್ ಜೊತೆಗೆ ಗೋಲ್ಡ್ ಕಾಯಿನ್ನ ಕೊಡುವಂಥದ್ದು. ಒಂದು ಗೂಡ್ಸ್ ಜೊತೆಗೆ ಗೋಲ್ಡ್ ಕಾಯಿನ್ನ ಕೊಟ್ಟರೆ ಅದು ಲಕ್ಕಿ ಡ್ರಾ. ಅಲ್ಲಿಗೆ ಈ ಪೇಪರಿನ ಮುಗಿತಾ? ಅದೇ ರೀತಿ ನಿಮಗೆ ಮಾಡಲ್ ಪೇಪರಲ್ಲೂ ಕೂಡ ಕೇಳಿದ್ದಾರೆ, ನೋಡ್ಕೊಳ್ಳಿ. 35 ಕ್ವಶನಲ್ಲಿ ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡಿ, ಪರ್ಚೇಸ್ 4 ಸಂತೂರ್ ಸೋಪ್ ಆ್ಯಂಡ್ ಗೆಟ್ 1 ಪೆನ್ ಫ್ರೀ ಅಂತೆ. ಪೆನ್ ಫ್ರೀ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಓದ್ಕೊಳ್ಳಿ ಕ್ವಶನ್ನು. ಪರ್ಚೇಸ್ 4 ಸಂತೂರ್ ಸೋಪ್ ಆ್ಯಂಡ್ ಗೆಟ್ 1 ಪೆನ್ ಫ್ರೀ ಅಂತ ಕೊಟ್ಟಿದ್ದಾರೆ. ಫ್ರೀ ಅಂತ ಕೊಟ್ಟ ತಕ್ಷಣ ಬೈ 2 get 1 ಅನ್ಕೋಬೇಡಿ. ಬೈ 2 get 1 ಅಂತ ಹೇಳಿದ್ರೆ ಸಂತೂರ್ ಸೋಪ್ ಜೊತೆಗೆ ಸಂತೂರನ್ನೇ ಫ್ರೀ ಕೊಡಬೇಕು, ಅದು ಬೈ 2 get 1 ಫ್ರೀ. ಅರ್ಥ ಆಗ್ತಿದೆಯಾ? ಅಥವಾ ಪೆನ್ ಜೊತೆಗೆ ಪೆನ್ನನ್ನೇ ಕೊಡಬೇಕು, ಅದು ಏನಾಗುತ್ತೆ ನಿಮಗೆ ಕ್ವಾಂಟಿಟಿ ಗಿಫ್ಟ್ ಅಂತ ಏನು ಹೇಳ್ತೀವಲ್ಲ, ಬೈ 2 get 1 ಫ್ರೀನ ನಾವು ಕ್ವಾಂಟಿಟಿ ಗಿಫ್ಟ್ ಅಂತ ಹೇಳ್ತಿದ್ವಲ್ಲ, ಅದಾಗುತ್ತೆ. ಆದರೆ ಇಲ್ಲಿ ಒಂದು ಪ್ರಾಡಕ್ಟ್ ಜೊತೆಗೆ ಇನ್ನೊಂದು ಪ್ರಾಡಕ್ಟನ್ನು ಕೊಟ್ಟರೆ ಏನಂತ ಕರಿತೀವಿ, ಪ್ರಾಡಕ್ಟ್ ಕಾಂಬಿನೇಷನ್. ಒಂದು ಪ್ರಾಡಕ್ಟ್ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಫ್ರೀಯಾಗಿ ಬಂದರೆ ಏನಂತ ಕರಿತೀವಿ, ಪ್ರಾಡಕ್ಟ್ ಕಾಂಬಿನೇಷನ್ ಅಂತ ಕರಿತೀವಿ. ಹಾಗಾಗಿ ಇದು ಪ್ರಾಡಕ್ಟ್ ಕಾಂಬಿನೇಷನ್ನು. ನೆಕ್ಸ್ಟು, ಪರ್ಚೇಸ್ ಗೂಡ್ಸ್ ವರ್ತ್ ₹3,000 ಆ್ಯಂಡ್ ಗೆಟ್ ಎ ಹಾಲಿಡೇ ಪ್ಯಾಕೇಜ್ ವರ್ತ್ ₹3,000 ಫ್ರೀ ಅಂತ ಇದೆ. ಹಾಲಿಡೇ ಪ್ಯಾಕೇಜ್ ಅಂತ ಹೇಳಿದ್ರೆ ಏನಂತ ಹೇಳಿದ್ದೀನಿ, ಯೂಸೆಬಲ್ ಬೆನಿಫಿಟ್. ಹಾಲಿಡೇ ಪ್ಯಾಕೇಜ್ ಅಂತ ಬಂದರೆ ಯೂಸೆಬಲ್ ಬೆನಿಫಿಟ್ ಅಂತ ಇಲ್ಲಿ ಬರೀರಿ. ಫ್ರೀ ಸ್ಯಾಂಪಲ್ ಆಫ್ ಎ ಡಿಟರ್ಜೆಂಟ್ ಪೌಡರ್ ಅಂತ ಇದೆ. ಫ್ರೀ ಸ್ಯಾಂಪಲ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ, ಫ್ರೀ ಸ್ಯಾಂಪಲ್ ಅಂತ ಬರೆದ್ರೆ ಆಗೋಯ್ತು. ನೆಕ್ಸ್ಟು ಬೈ 2 get 1 ಫ್ರೀ ಅಂತ ಕೊಟ್ಟಿದ್ದಾರೆ ನೋಡಿ. ಬೈ 2 get 1 ಫ್ರೀ ಯಾವುದಕ್ಕೆ ಬರುತ್ತೆ, ಕ್ವಾಂಟಿಟಿ ಗಿಫ್ಟ್ ಅಂತ ಹೇಳಿದ್ರೆ ಯಾವುದೋ ಒಂದು ಐಟಮ್ನ ತೊಗೊಂಡ್ರೆ ಅದಕ್ಕೆ ಅದೇ ಐಟಮನ್ನು ಫ್ರೀಯಾಗಿ ಬಂದರೆ ಅದನ್ನ ಏನಂತ ಕರಿತೀವಿ ನಾವು, ಕ್ವಾಂಟಿಟಿ ಗಿಫ್ಟ್ ಅಂತ ಕರಿತೀವಿ. ಅದನ್ನಿಲ್ಲಿ ಬರೆದ್ರಾಯಿತು. ಇನ್ನೊಂದು ಮಾಡಲ್ ಪೇಪರಲ್ಲಿ ಕ್ವಶನ್ಸ್ ಇದೆಯಾ ಅಂತ ಹೇಳ್ಕೊಂಡು ಅಬ್ಸರ್ವ್ ಮಾಡೋಣ. ಇಲ್ಲಿದೆ 35ಯಲ್ಲಿದೆ ಕ್ವಶನು. ಎ ಕಾರ್ ಮ್ಯಾನುಫ್ಯಾಕ್ಚರರ್ ಆಫರ್ಸ್ ಟು ಸೆಲ್ ಎ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಆಫ್ ಎ ಕಾರ್ ಎಟ್ ಎ ಡಿಸ್ಕೌಂಟ್ ಆಫ್ ₹10,000 ಫಾರ್ ಎ ಲಿಮಿಟೆಡ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ಹೇಳಿದೆ, ಎ ಕಾರ್ ಮ್ಯಾನುಫ್ಯಾಕ್ಚರರ್ ಆಫರ್ಸ್ ಟು ಸೆಲ್ ಎ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಆಫ್ ಎ ಕಾರ್. ಪರ್ಟಿಕ್ಯುಲರ್ ಬ್ರ್ಯಾಂಡ್ ಆಫ್ ಎ ಕಾರ್ ಅಂತ ಬಂದಾಗ ಅದಕ್ಕೆ ಏನಂತ ಹೇಳಿದ್ದೆ, ಮತ್ತು ಇಲ್ಲಿ ಡಿಸ್ಕೌಂಟ್ ಅಂತ ಇದೆ ಅಂದ್ಕೊಂಡು ಡಿಸ್ಕೌಂಟ್ ಅಂತ ಬರೆಯೋದಲ್ಲ. ಲಿಮಿಟೆಡ್ ಪೀರಿಯಡಿಗೆ ಪರ್ಟಿಕ್ಯುಲರ್ ಬ್ರ್ಯಾಂಡು ಸೇಲ್ ಆಗಬೇಕು ಅನ್ನೋ ಕಾರಣಕ್ಕೆ ಕೊಡ್ತಾ ಇರುವಂತಹ ಆಫರ್ ಅದು ಸ್ಪೆಷಲ್ ಆಫರು. ಸ್ಪೆಷಲ್ ಆಫರ್ನ ಏನಂತ ಕರಿತೀವಿ, ರಿಬೇಟ್ ಅಂತ ಕರಿತೀವಿ. ಇದಕ್ಕೆ ಆನ್ಸರು ರಿಬೇಟ್. ನೆಕ್ಸ್ಟು ½ kg ರೈಸ್ ಕೊಡ್ತೀವಿ, ಯಾವುದ್ರ ಜೊತೆಗೆ, ಬ್ಯಾಗ್ ಆಫ್ ಅಟ್ಟ ಜೊತೆಗೆ, ವೀಟ್ ಫ್ಲೋರ್ ಜೊತೆಗೆ ಅಂತ ಹೇಳಿದ್ರೆ ಏನು, ಪ್ರಾಡಕ್ಟ್ ಕಾಂಬಿನೇಷನು. ಶೇವಿಂಗ್ ಕ್ರೀಮು 40% ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಂದರೆ ಏನು, ಕ್ವಾಂಟಿಟಿ ಗಿಫ್ಟು. ಕ್ವಾಂಟಿಟಿ ಇನ್ಕ್ರೀಸ್ ಮಾಡಿದ್ರೆ ಕ್ವಾಂಟಿಟಿ ಗಿಫ್ಟು. ಸ್ಕ್ರ್ಯಾಚ್ ಎ ಕಾರ್ಡ್ ಅಂತ ಇದೆ. ಕಾರ್ಡನ್ನು ಸ್ಕ್ರ್ಯಾಚ್ ಮಾಡಿದ್ರೆ ಏನು, ಇನ್ಸ್ಟ್ಯಾಂಟ್ ಡ್ರಾಸ್. ಕರೆಕ್ಟಾ? ಅಲ್ಲಿಗೆ ಈ ಪೇಪರ್ ಮುಗೀತು. ಇನ್ನೊಂದು ಪೇಪರ್ ಅಬ್ಸರ್ವ್ ಮಾಡೋಣ. ಇನ್ನೊಂದು ಪೇಪರಲ್ಲಿ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಇದೆ. ಸೊ ಹೇಳಿದಾಗೆ ಈ ಚಾಪ್ಟ್ರಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳಲ್ಲಿ ಇಲ್ಲಿ ಟೋಟಲ್ ಈಗ 3 ಪೇಪರಲ್ಲಿರೋ ಕ್ವಶನ್ಸ್ಗಳನ್ನ ನಾನು ಹೇಳಿದೆ. ಗಮನ ಇಟ್ಟು ನೋಡಿಕೊಂಡು ಆನ್ಸರ್ನ ಬರೀರಿ. ಹೆಲ್ಪ್ಫುಲ್ ಆಗಿರುತ್ತೆ, ತುಂಬಾ ಇಂಪಾರ್ಟೆಂಟ್. ಓಕೆನಾ?